is how I feel and I can't stop. Opposites attract, I need you non-stop. 'Cause I know it ain't easier. We can still make it work. ನನ್ನ ಹೆಸರು ನೇಹಾ ಎಸ್ ಅಂತ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಮ್ಮ MLA ಸರ್ ನಮಗೆ ಈ ಸ್ಕಾಲರ್ಶಿಪ್ ಕೊಡೋದ್ರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ. ಮತ್ತು ನಾವು ಏನೇನೋ ತೊಗೊಬೇಕು ಅಂದ್ಕೊತೀವಿ, ಆದರೆ ತೊಗೊಳಕ್ಕಾಗಲ್ಲ. ಆದರೆ ಇದು ಕೊಟ್ಟಿರೋದ್ರಿಂದ ನಮ್ಮ ಪೇರೆಂಟ್ಸ್ಗೆ ಯಾವುದೇ ರೀತಿಯ ಪ್ರೆಷರ್ ಆಗ್ದಿರ ನಾವೇ ತೊಗೊಬೋದು. ನಮ್ಮ ಪೇರೆಂಟ್ಸ್ಗೂ ಬರ್ಡನ್ ಆಗ್ದಿರ ನಮಗೂ ಓದೋಕ್ಕೆ ತೊಂದರೆ ಆಗ್ದಿರ ಇದು ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಸೊ ನಾನು ಪ್ರದೀಪ್ ಈಶ್ವರ್ ಸರ್ಗೆ ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಯದ್ದುಲ್ಲಾ ಹೇಮಾ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಮ್ಮ MLA ಸರ್ ಪ್ರದೀಪ್ ಈಶ್ವರ್ ಅವರು ನಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಯಾರು ಓದೋಕ್ಕಾಗ್ತಿಲ್ಲ, ಅವ್ರಿಗೆ ಯಾರು ಓದೋಕ್ಕೆ ದುಡ್ಡಲ್ಲಿ ಕಷ್ಟ ಆಗ್ತಿದೆ, ಅವ್ರಿಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಅವರು ಏಮ್ ಏನಂದರೆ ಅವ್ರ ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಓದಬೇಕು, ಎಲ್ಲರೂ ಸಮಾನವಾಗಿ ಓದಬೇಕು, ಎಲ್ಲರೂ ಒಂದು ಸ್ಟೇಜಲ್ಲಿ ಇರಬೇಕು ಹೆಣ್ಮಕ್ಳೆಲ್ಲ ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಿದ್ದಾರೆ. ನಾನು ಅವ್ರು ನಮ್ಮ ಚಿಕ್ಕಬಳ್ಳಾಪುರ್ಗೆ ಅವ್ರು MLA ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತಾಯಿದ್ದೀನಿ. ನನ್ನ ಹೆಸರು ತನುಶ್ರೀ. ನಾನು 10th ಕ್ಲಾಸಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ನಮಗೆ ತುಂಬ ಯೂಸ್ ಆಗಿದೆ ಪ್ರದೀಪ್ ಈಶ್ವರ್ ಕಡೆಯಿಂದ. ಫಸ್ಟ್ ನಾನು ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ಮಾಡಿರೋಂಥ ಸಹಾಯ, ಅವ್ರ ಆಲೋಚನೆ ಎಲ್ಲ ನಮಗೆ ತುಂಬ ಲೈಕ್ ಮೋಟಿವೇಶನ್ ಕೊಡುತ್ತೆ. ಸರ್ ತುಂಬ ದೊಡ್ಡ ಮೋಟಿವೇಶನ್ ಆಗಿ ಇದ್ದಾರೆ ನಮಗೆ. ಎಜುಕೇಷನ್ ಮೇಲೆ ಅವ್ರಿಗಿರುವಂಥ ಕಾಳಜಿ ಎಲ್ಲ ಇಂಟ್ರೆಸ್ಟ್ ಎಲ್ಲ ನಮಗೆ ತುಂಬ ಯೂಸ್ ಆಗಿದೆ. ನನ್ನ ಹೆಸರು ಜೋಹರಾ ಫಲಕ್. ನಾನು ಬಂದು 10th ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ. ಪ್ರದೀಪ್ ಈಶ್ವರ್ ಸರ್ ನಮಗೆ 1000 ರೂಪೀಸ್ ಕೊಟ್ಟಿದ್ದಾರೆ. ಆ 1000 ರೂಪೀಸ್ ನಮಗೆ ಜಾಸ್ತಿ ಅಂದರೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಲೈಫಲ್ಲಿ ನಮಗೆ ಎಜುಕೇಷನ್ ಮೋರ್ ಇಂಪಾರ್ಟೆಂಟ್. ಎಜುಕೇಷನ್ ಸ್ಟೂಡೆಂಟ್ಗೆ ಇರಬೇಕು. ಲೈಕ್ ಅದಕ್ಕೆ ಎಜುಕೇಷನ್ಗೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟೊಂದು ಅಂದರೆ ಸ್ಕೀಮ್ಸ್ ಮತ್ತು ಲೈಕ್ ಜಾಸ್ತಿ ಸೆಕ್ಷನ್ 17 ಆ ಥರ ನಮ್ಗೆ ಎಜುಕೇಷನ್ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಬಂದಿದೆ. ಇವಾಗ ಪ್ರದೀಪ್ ಈಶ್ವರ್ ಸರ್ ನಮಗೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಿದ್ದಾರೆ. ಲೈಕ್ ಇವಾಗ ಮೊನ್ನೆನೇ ಎಲೆಕ್ಷನ್ ಆಯಿತು. ಅವರು ಅಂದರೆ ಅವ್ರು ವಿನ್ ಆಗಿದ್ದಾರೆ ಅಂತ ನಾನು ಜಾಸ್ತಿ ಅಂದರೆ ಹ್ಯಾಪಿ ಆಗಿದ್ದೀನಿ.
ಫಸ್ಟ್ ಆಫ್ ಆಲ್ ನಾನು ಪ್ರದೀಪ್ ಈಶ್ವರ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಯಾವ ಎಮ್ ಎಲ್ ಎ ಕೂಡ ಇಷ್ಟೊಂದು ಟ್ರಬಲ್ ತೊಗೊಂಡು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿರೋದಿಲ್ಲ. ಆ್ಯಂಡ್ ಈ ಒಂದು 1000 ರೂಪೀಸ್ ಏನು ನಮಗೆ ಕೊಟ್ಟಿದ್ದಾರೆ, ಸೊ ಅದರಿಂದ ಜೆರಾಕ್ಸ್ಗಳು ಇವಾಗ 10th ಸ್ಟ್ಯಾಂಡರ್ಡ್ ಯಾವುದೇ ಇದಾಗಿದ್ದರೆ ಜೆರಾಕ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜೆರಾಕ್ಸ್ಗಳಿಗೆ ಒಂದು ಅವಶ್ಯಕತೆ ಒಂದು ಒಳ್ಳೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಾವು ಇದು ನಮ್ಮ ತಿಂಡಿ ಚಾರ್ಜ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ದಿರ ನಮ್ಮ ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡಿಕೊಂಡ್ರೆ ಒಂದು ಚೆನ್ನಾಗಿರುತ್ತೆ ಅಂತ. ನನ್ನ ಹೆಸರು ಮಧು ಚಂದ್ರಿಕಾ. ನಾನು 10th ಸ್ಟ್ಯಾಂಡರ್ಡ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಿಂದ ಓದುತ್ತಿದ್ದೇನೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಟು ಪ್ರದೀಪ್ ಸರ್ ಫಾರ್ ದಿಸ್ 10,000 rupees. It is very useful for me. And I was very inspiration for sir about Parishrama NEET Academy. From this, my sister is a topper now, and I'm inspired by this sir because of medical colleges and etc. ನನ್ನ ಹೆಸರು ಯಶಸ್ವಿನಿ LP. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದುತ್ತಿದ್ದೇನೆ. ನಾನು 10ನೇ ತರಗತಿ. ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ 1000 ರೂಪಾಯಿ ಕೊಟ್ಟಿದ್ದರಿಂದ ನಾವು ಹಳ್ಳಿಗಳಿಂದ ಬರ್ತೀವಿ ಸರ್. ಅದಕ್ಕೆ ನಮ್ಮ ಅಮ್ಮ ಅಪ್ಪ ಕೂಲಿ ಮಾಡಿ ನಮಗೆ ಬುಕ್ಸ್ ಎಲ್ಲ ತಗೊಡ್ತಾರೆ ಎಷ್ಟೋ ಕಷ್ಟಪಟ್ಟು. ಈಗ ಪ್ರದೀಪ್ ಸರ್ ಅವರು 1000 ರೂಪೀಸ್ ಕೊಟ್ಟಿದ್ದಕ್ಕೆ ನಮಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ನಮ್ಮ ಅಪ್ಪಗೂ ಬುಕ್ಸ್ ತಗೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಪ್ರದೀಪ್ ಸರ್ ಅವರು ನಮಗೆ ಬಸ್ ಇರಲಿಲ್ಲ ಮುಂಚೆ, ಈಗ ನಮಗೆ ಊರಿಗೆ ಬಸ್ ಬರುತ್ತೆ. ನಾವು ಈಸಿಯಾಗಿ ಟೈಮ್ ಕರೆಕ್ಟಾಗಿ ಸ್ಕೂಲಿಗೆ ಬರ್ತೀವಿ. ಪ್ರದೀಪ್ ಈಶ್ವರ ಸರ್ ಅವರಲ್ಲಿ ನಮ್ಗೆ ಇಷ್ಟ ಆಗಿದ್ದೇನು ಅಂದರೆ ಅವರು ಪ್ರತಿಯೊಬ್ಬರ ಮನೆಗೂ ಹೋಗಿ ಬಡವ್ರ ಮನೆಗೂ ಹೋಗಿ ಅವರು ನಿಮ್ಮ ಸಮಸ್ಯೆ ಏನು, ನಿಮ್ಗೇನಿದೆ ಹೇಳಿ ನಾನಿದ್ದೀನಿ ಅಂತ ಧೈರ್ಯ ಹೇಳೋದು ತುಂಬ ಇಷ್ಟ ಆಯಿತು. 10 ರೂಪೀಸ್ ಆಗಲಿ ಬುಕ್ಸ್ ಎಲ್ಲ ತಗೊಳ್ಳೋದಕ್ಕೆ ತುಂಬ ಈಸಿಯಾಗಿದೆ. ಇವರು ಹೀಗೆ ಮುಂದುವರಿಸಬೇಕು. ಇವರ ಈ ಒಂದು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೂ ತುಂಬ ಸಹಾಯ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ.